ಈಗ अच्छे दिन आएगा मन की बात ನರೇಂದ್ರ ಮೋದಿ ಅವ್ರ ರಾಶಿ ಭವಿಷ್ಯ ಹೆಂಗದ ಹೇಳಪ್ಪ. ಏನು ಮುಂದಿನ ದಿನಗಳಲ್ಲಿ ನಾವೇ ಪಿ ಎಮ್ಮು ಏನೇನು ಹೇಳ್ತವ್ರೆ ಪಾಪ ಹೇಳ್ಕೊಳ್ಳಿ. ಅವ್ರ ರಾಶಿ ಭವಿಷ್ಯ ಹೆಂಗಿದ್ದು ಒಂದು ಸ್ವಲ್ಪ ಹೇಳು. ಸಿದ್ದರಾಮಯ್ಯನವ್ರಿಗೆ ಮೋದಿ ಬಗ್ಗೆನೂ ತಿಳ್ಕೊಳ್ಳೋಂಥ ಕುತೂಹಲ ಇದೆ, ಅವ್ರ ಭವಿಷ್ಯದ ಬಗ್ಗೆ. ಆಯಿತು, ಅವ್ರ ಭವಿಷ್ಯನೂ ಹೇಳ್ತೀವಿ ಕೇಳಿ. ವಿಶೇಷವಾಗಿ ನೋಡಿ, ಪಿ ಎಮ್ ನರೇಂದ್ರ ಮೋದಿ ಅವರು ಈ ವರ್ಷ ಪಬ್ಲಿಕ್ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಅವರು ಸಾಕಷ್ಟು ಹೋಮ್ವರ್ಕ್ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಹೆಚ್ಚು ಕಡಿಮೆ ಆದರೆ ಮುಂಡಾ ಮುಚ್ಕೊಂಡು ಹೋಗೋ ಸಾಧ್ಯತೆ ಇದೆ. ಆದರೆ ಮುಂಡಾ ಮುಚ್ಕೊಂಡು ಹೋಗಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ, ವಿಶೇಷವಾಗಿ ಅವರು ಸ್ವಲ್ಪ ಹೋಮ್ವರ್ಕ್ ಜಾಸ್ತಿ ಇರೋದ್ರಿಂದ ಏನು ಮಾಡ್ತಾರೆ, ಈ ಫಾರಿನ್ ಟೂರು ಮತ್ತೊಂದು ಮಗದೊಂದು ಓಡಾಡಬೇಕಾಗಿತ್ತೋ ಆ ಓಡಾಡಬೇಕಾಗಿರೋ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಪಾಪ ಈ ವಿಮಾನ ಇಲಾಖೆಯವರಿಗೆ ಸಾಕಷ್ಟು ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಇವರು ಒಬ್ಬರೇ ಏಕಾಂಗಿಯಾಗಿ 8ರಿಂದ 10 ಜನ ಇರೋ ತಂಡನ ಎದುರಿಸಬೇಕಾಗತ್ತೆ. ಅಂಥ ಒಂದು ಕಷ್ಟಕರ ಪರಿಸ್ಥಿತಿ ಬರುತ್ತೆ. ಜೊತೆಗೆ ಇದಷ್ಟೇ ಅಲ್ಲ, ಆ ಪಿ ಎಮ್ ಮೋದಿಯವ್ರಿಗೆ ನೆಕ್ಸ್ಟು ಪಿ ಎಮ್ ಆಗೋ ಸೀಟ್ನ ಒಂದು ಏನಿದೆ ಕುರ್ಚಿ, ಅದು ಲಗಲಗ ಅಂತ ಅಳ್ಳಾಡೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಯಾಮಾರಿದ್ರೂ 3 ತಿಂಗಳ ಎಲೆಕ್ಷನ್ ನೋಡಿದ್ರೆ ಕುರ್ಚಿ ವಾಲ್ತಾ ಇದೆ. ಅದಕ್ಕೋಸ್ಕರ ಇವರು ಸಾಕಷ್ಟು ಹೋಮ್ವರ್ಕ್ ಮಾಡಬೇಕು. ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ, ಇವರೂ ಕೂಡ ನಮ್ಮ ದೇವೇಗೌಡರ ಥರ ಹಲವಾರು ದೇವಸ್ಥಾನಗಳು, ಒಂದು ಏನೇನು ಧಾರ್ಮಿಕ ಸ್ಥಳಗಳು ಎಲ್ಲ ಕಡೆ ಹೋಗಿ ಹೋಮ ಹವನ ಮತ್ತೊಂದು ಮಗದೊಂದು ದೇವ್ರ ಪೂಜೆ, ಗೃಹ ಶಾಂತಿ, ಒಂದು ಸೀಟಿಗೆ ಶಾಂತಿ ಎಲ್ಲವನ್ನೂ ಮಾಡಿಸ್ತಾರೆ. ಎಲ್ಲ ರೀತಿ ಶಾಂತಿ ಮಾಡಿಸಿದ್ರು ಇವರು ಪಿ ಎಮ್ ಆಗೋದು ಒಂದು 90% ಖಚಿತ ಅಂತ ಕೆಲವು ಶಾಸ್ತ್ರ ಹೇಳುತ್ತೆ. ಆದರೆ ಒಂದು ಶಾಸ್ತ್ರದಲ್ಲಿ ಭಾಳ ಕಷ್ಟಕರ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಇವರು ಕೂಡ 2019 ಮೋದಿಯವರು ಎಚ್ಚರಿಕೆಯಿಂದ ಕಾಲಿಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟರೆ ಏನಾಗುತ್ತೋ ಆ ಪರಿಸ್ಥಿತಿ ಆಗುತ್ತೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ ಪಿ ಎಮ್ ಆಗೋ ಚಾನ್ಸಸ್ಸು ಒಂದು ಸ್ವಲ್ಪ ಇವ್ರ ಕಡೆ ಇದೆ. ಆದ್ದರಿಂದ ಅವರ ವಿಷಯಗಳನ್ನ ಬಿಟ್ಟಾಕಿ, ನಿಮ್ಮ ಭವಿಷ್ಯ ಚೆನ್ನಾಗಿದೆ ಬಿಡಿ. ಆಮೇಲೆ ನಿಮಗೆ ಸೆಲ್ಫಿಗಳು ಎಲ್ಲ ಚೆನ್ನಾಗಿದೆ, ಎಲ್ಲರ ಭವಿಷ್ಯ ಚೆನ್ನಾಗಿರಲಿ. ಇಷ್ಟು ಹೇಳಿ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯಿತು. ನಿಮಗೊಂದು ನಮಸ್ಕಾರ. ಆಯಿತು, ಸಿಗೋಣ ವೀಕ್ಷಕರೇ. ಇವತ್ತು ನಮ್ಮ ಸಿ ಎಮ್ಸ್ ರೇಟ್ ಎಲ್ಲ ನಮ್ಮ ಭಕ್ತಾದಿ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಮಾಜಿ ಸಿ ಎಮ್ಮು ಸಿದ್ದರಾಮಯ್ಯನವರು ಬಂದು ನಮ್ಮ ಹತ್ರ ಎಲ್ಲರ ಭವಿಷ್ಯ ಹೇಗಿದೆ ಅಂತ ಕೇಳ್ಕೊಂಡೋದ್ರು. ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಆಸಕ್ತಿ ಇರುತ್ತೆ ಅವ್ರಿಗೂ. ಅವರು ಮೌಢ್ಯತೆನ ತೊಡೆದಾಕಬೇಕು ಅಂತ ಹೇಳ್ತಾಯಿದ್ರು. ಆದ್ರೂ ಇರಲಿ ಅಂತ ನನಗೆ ಫೋನ್ ಮಾಡಿ ಎಲ್ಲರ ವಿಷಯನೂ ಕೇಳ್ಕೊಂಡ್ರು. ಏನು ಮಾಡ್ತಾರೋ ಪ್ಲ್ಯಾನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಇರಲಿ. ಆದರೆ 2019 ನಿಮಗೆ ಈ ವರ್ಷ ಹರ್ಷದಾಯಕವಾಗಿರಲಿ, ಐಶ್ವರ್ಯದಾಯಕವಾಗಿರಲಿ, ಆರೋಗ್ಯದಾಯಕವಾಗಿರಲಿ. 2019 ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ. ನಾನು ಹೇಳೋದಿಷ್ಟೇ, ನೀವು 2019 ಅಂತಂದರೆ ಎಲ್ಲರೂ ಕೂಡ ಚೆನ್ನಾಗಿರಿ. ಯಾಕಂದರೆ ಹಿಂದೆ ಮರುಕಳಿಸಿದಂಥ ಒಂದಷ್ಟು ಘಟನೆಗಳು, ಆಕಸ್ಮಿಕ ಘಟನೆಗಳು, ಕೆಲವೊಂದು ದುರಂತಗಳು ಈ ವರ್ಷ ಯಾರಿಗೂ ಬಾರದಿರಲಿ. ವಿಶೇಷವಾಗಿ ನಮ್ಮ ಕರ್ನಾಟಕ ಸಮೃದ್ಧಿಯಾಗಿರಲಿ, ಎಲ್ಲರೂ ಸಮೃದ್ಧಿಯಾಗಿರಲಿ, ವಿಶ್ವವೇ ಸಮೃದ್ಧಿಯಾಗಿರಲಿ ಬಿಡಿ. ಯಾಕಂದರೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ದೊಡ್ಡದು. ನಾವೆಲ್ಲರೂ ಒಟ್ಟಾಗಿರೋಣ ಅಂತ ಹೇಳ್ತಾ ಒಂದು ಶಾಂತಿ ಮಂತ್ರ ಹೇಳ್ತಾ ಇದ್ದೀನಿ. ಆದರೆ ಶಾಂತಿ ಮಂತ್ರ ಇಲ್ಲಿ ಹೇಳೋಕ್ಕಾಗಲ್ಲ, ಟೈಮ್ ಇಲ್ಲ. ಯಾಕಂದರೆ ಇದು ಬುರುಡೆಯ ಬ್ರಹ್ಮಾಂಡ. ಈ ಕಾರ್ಯಕ್ರಮದಲ್ಲಿ ಹೇಳೋದೇ ಇಷ್ಟು. ಇನ್ನು ಹೆಚ್ಚಿಗೆ ಬೇಕು ಅಂತಂದರೆ ನನ್ನ ನಂಬರು ಕೆಳಗಡೆ ಮುಂದಡೆ ಬರ್ತಾ ಇರುತ್ತೆ, ಅದನ್ನು ನೋಡಿ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಬಂದು ಇನ್ನು ನಿಮ್ಮ ವಿಷಯಗಳನ್ನೆಲ್ಲ ಅಲ್ಲೇ ಹೇಳ್ತೀನಿ. ಹೆಚ್ಚಿಗೆ ಏನಾದರೂ 2019 ಭವಿಷ್ಯ, ನಿಮ್ಮ ಭವಿಷ್ಯ ತಿಳ್ಕೊಳ್ಬೇಕು ಅಂತಂದರೆ ಈ ಬುರುಡೆಯ ಬ್ರಹ್ಮಾಂಡಕ್ಕೆ ಕಾಲ್ ಮಾಡಿ. ನಂಬರ್ಗಳು ಕೆಳಗಡೆ ಗೋಚರಿಸ್ತಾ ಇದೆ. ಅದು ಕಾಣಿಸ್ತಿಲ್ಲ ಅಂದರೆ ಒಂದು ಕನ್ನಡಕ ಹಾಕೊಂಡಾದರೂ ನೋಡಿ, ಕಾಣಿಸಿದ್ರೆ ಹೊಡೀರಿ, ಲೈನ್ ಸಿಕ್ಕಿದ್ರೆ ನಿಮ್ಮ ಪುಣ್ಯ ಅಂತ ಹೇಳ್ತಾ, ವಿಶೇಷವಾಗಿ ಬುರುಡೆಯ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ರಿಟೇಕ್ ನೋಡಿ. ನಂಬರ್ಗಳು ಕಾಣಿಸ್ಬೋದೋ ಇಲ್ಲ ಅಂದರೆ ಇಲ್ಲ, ಬಿಟ್ಟು ಹಾಕ್ಬಿಡಿ. ಏನಾದರಾಗಲಿ ನಮ್ಮ ಕಾರ್ಯಕ್ರಮ ನೋಡಿದ್ದೀರಾ. ಆದ್ದರಿಂದ ಬುರುಡೆಯ ಬ್ರಹ್ಮಾಂಡ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರಗಳು. 2019 ಸುಖಕರವಾಗಿರಲಿ. ಆಯಿತು ಬಿಡಪ್ಪ, ನೀನು ಮನೇಲಿ ಫೋನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಳ್ಳೆ ಭವಿಷ್ಯ ಹೇಳಿ. ಬುರುಡೆ ಬ್ರಹ್ಮಾಂಡ ಭಾಳ ಚೆನ್ನಾಗಿ ಹೇಳಿದೆಯಾ ಬಿಡು ಭವಿಷ್ಯನ. ಆಯ್ತಾಯಿತು, ನಮಗೆ ವಿಧಾನಸೌಧದಲ್ಲಿ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬರಬೇಕು. ರಾಜ್ಯದ ಮಹಾಜನತೆಗೆ 2019 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಾಂಡ ಬತ್ತಿ ನೀರು.